ಇದಾ ಬರ್ತಾ ಇಲ್ವಲ್ಲ ಬಿಚ್ಕೊಳಕ್ಕೆ? ಈಗ ಇದು ಹಾಗಾದ್ರೆ ನಿಮ್ಮ ಉಂಗುರ ಅಲ್ವೇ? ಆ ಉಂಗುರವನ್ನ ಶಿವಲೇಸ್ ಒಳಗಡೆ ಹಾಕ್ತೀನಿ. ಏನ್ ಮಾಡ್ತಿದ್ದೀನಿ? ಆ ಶಿವಲೇಸಿನ ಒಳಗಡೆ ನಿಮ್ಮ ಉಂಗುರವನ್ನ ಹಾಕ್ಬಿಟ್ಟು, ಕಾಣತ್ತಲ್ಲ ಉಂಗುರ ಶಿವಲೇಸಿನ ಒಳಗಡೆ ಇದೆ ಅಲ್ವೇ? ಈಗ ನನ್ನ ಪೆನ್ನನ್ನ ತಗೊಳ್ಳಿ, ಹಾಗೆ ನಿಂತ್ಕೊಳ್ಳಿ, ಹಾಗೆ 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 ನಿಂತ್ಕೊಳ್ಳಿ. ಹಾ, ಈಗ ಗಟ್ಟಿ 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 ಗಟ್ಟಿಯಾಗಿ ಹಿಡ್ಕೊಳ್ಳಿ, ಗಟ್ಟಿ 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 ಹೋಗಕ್ ಬಿಡ್ಬಾರ್ದು. ಈಗ ನಿಮ್ಮ ಗಟ್ಟಿ ಗಟ್ಟಿ ಬಿಡಬೇಡಿ, ಗಟ್ಟಿ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ ಎರಡು ಕಡೆ ಎರಡು ಕಡೆ ಎರಡು ಕಡೆ ಹಾಗೆ ಎರಡು ಕಡೆ ಹಾಗೆ ಹಿಡ್ಕೊಳ್ಳಿ ಗಟ್ಟಿಯಾಗಿ. ಈಗ ನಿಮ್ಮ ಉಂಗುರನ ಕಿತ್ತು ನಿಮ್ ಕೈ ಕೊಡ್ತೀನಿ, ಕಿತ್ತೆ ತಗೊಳ್ಳಿ. ಅಲ್ಲೇ ಇದೆಯಾ? ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಜಾದೂನಲ್ಲಿ ಹಲವಾರು ರೀತಿ ಜಾದೂ ಇದೆ. ಒಬ್ಬರ ಮನಸ್ಸನ್ನ ಓದೋದು, ನೀವು ಯೋಚನೆ ಮಾಡಿದ ಸಂಖ್ಯೆಯನ್ನ ಅಥವಾ ಹೆಸರನ್ನ ಅಥವಾ ಒಂದು ರಾಜ್ಯದ ಹೆಸರಾಗ್ಲಿ, ರಾಷ್ಟ್ರದ ಹೆಸರಾಗ್ಲಿ ಅಥವಾ ಏನೇ ಇರಬಹುದು, ಅದನ್ನ ಪೂರ್ತಿ 100% ಕರೆಕ್ಟ್ ಆಗಿ ಅಲ್ಲದೆ ಇದ್ರು ಅಟ್ಲೀಸ್ಟ್ ಒಂದು 90% 95% ಕರೆಕ್ಟ್ ಆಗಿ ನಾವು ಹೇಳೋಕೆ ಪ್ರಯತ್ನ ಪಡುವಂತಹದ್ದು. ಅದಕ್ಕೆ ಮೈಂಡ್ ರೀಡಿಂಗ್ ಅಂತ ಹೇಳ್ತೀವಿ, ಮೆಂಟಲಿಸಂ ಅಂತ. ಆ ಮೆಂಟಲಿಸಂ ಬಗ್ಗೆ ಸುಮಾರು ವರ್ಷಗಳು ನಾನು ಕಷ್ಟಪಟ್ಟು ಕಲ್ತ್ಕೊಂಡಿದ್ದೀನಿ. ಅದರದ್ದೆಲ್ಲ ಬಹಳಷ್ಟು ಜಾದೂ ಇದೆ. ಆದ್ರೆ ಇವತ್ತಿನ ಈ ಸಣ್ಣ ಕಾರ್ಯಕ್ರಮದಲ್ಲಿ ನನ್ನ ಈ ಒಂದು ಪುಟ್ಟ ಸಣ್ಣ ಕಾರ್ಯಕ್ರಮ ಅಂತ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವೇದಿಕೆ ದೊಡ್ಡದು, ವೇದಿಕೆನಲ್ಲಿ ಇರೋರು ಮಹಾಪುರುಷರುಗಳು. ಆದ್ರೆ ಇವತ್ತಿನ ನನ್ನ ಕಾರ್ಯಕ್ರಮ ಬಹಳ ಸಣ್ಣದು. ನಾಳೆ ನಾನು ಸಿಂಗಪೂರಿಗೆ ಹೊರಟಿದ್ದೇನೆ. ಅದಕ್ಕೋಸ್ಕರ ವಿಶೇಷವಾಗಿ ನಾನು ಯಾವುದನ್ನು ತಯಾರು ಮಾಡ್ಕೊಂಡು ಬಂದು ತಮ್ಮ ಎದುರಿಗೆ ಇವತ್ತಿಗೆ ಮಾಡೋಕೆ ಸಾಧ್ಯವಾಗ್ತಿಲ್ಲ. ದಯವಿಟ್ಟು ಅದಕ್ಕೆ ಕ್ಷಮಿಸಿ. ಆದ್ರೆ ಇಲ್ಲಿನ ಪ್ರೇಕ್ಷಕ ಸಮೂಹವನ್ನ ನೋಡಿದ್ರೆ ನಾನು ಇನ್ನೂ ಹೆಚ್ಚಿನ ಜಾದೂ ಐಟಮ್ ಅನ್ನ ನಿಮ್ ಮುಂದೆ ಮಾಡ್ಬೇಕಿತ್ತು ಅಂತ ಅಂದ್ಬಿಟ್ಟು ಬಹಳ ಆಸೆ ಆಗ್ತಾ ಇದೆ. ದಯವಿಟ್ಟು ಕ್ಷಮಿಸಿ. ಮತ್ತೊಂದ್ಸಾರಿ ಬಂದು ಎಲ್ಲರ ಎದುರುಗಡೆ ಇನ್ನೂ ದೊಡ್ಡ ಕಾರ್ಯಕ್ರಮವನ್ನ ಮಾಡ್ತೇನೆ. ಇನ್ನೂ ದೊಡ್ಡದು ಅಂತಂದ್ರೆ ನಮ್ಮಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮಗಳೆಲ್ಲ ಇದೆ. ಒಂದು ಹುಡುಗಿನ ಗಾಳಿಲಿ ತೇಲ್ಸೋದ್ರಿಂದ ಹಿಡಿದು ಒಂದು ಹುಡುಗಿನ ತುಂಡು ತುಂಡಾಗಿ ಕತ್ತರಿಸಿ ಮತ್ತೆ ಬೇರೆ ಬೇರೆ ಮಾಡುವಂತಹದ್ದು, ಬೇರೆ ಬೇರೆ ಮಾಡಿ ಮತ್ತೊಂದು ಮಾಡೋದು, ಬೇರೆ ಬೇರೆ ಮಾಡೋದು ಎಲ್ಲರೂ ಮಾಡ್ತಾರೆ. ಪ್ರತಿ ದಿವಸ ಪೇಪರ್ ಅಲ್ಲಿ ನೋಡ್ತಾನೆ ಇರ್ತೀವಿ. ಇದು ಇಷ್ಟು ಹೇಳ್ತಾ ನನ್ನ ಈ ಪುಟ್ಟ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೇನೆ. ಬನ್ನಿ. ಓ ಹೌದಾ, ನೋಡೋಕ್ ಹಾಗೆ ಇದ್ದಾರೆ. ವೆರಿ ಗುಡ್. ಬನ್ನಿ, ಈ ಕಡೆ ಬನ್ನಿ. ಅಂದ ಹಾಗೆ ನಿಮ್ ಹೆಸರು? ಶ್ಯಾಮ್. ಶ್ಯಾಮ್, ನಿಮ್ ಹತ್ರ ಒಂದು ಹ್ಯಾಂಡ್ ಕಚೀಫ್ ಇದ್ರೆ ಕೊಡ್ತೀರಾ? ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಇದನ್ನೇ ಕೊಡಿ. ಇದನ್ನೇ ಕೊಡಿ. ಈಗ ಎರಡರಲ್ಲಿ ಎರಡಿದೆ. ಒಂದನ್ನ ನನ್ನ ಕೈನಲ್ಲಿ ಕೊಡ್ತೀನಿ, ಮತ್ತೊಂದನ್ನ ಶ್ಯಾಮ್ ಕೈ ಕೊಡ್ತೀನಿ. ಗಟ್ಟಿ 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 ಹಿಡ್ಕೋಬೇಕು ಶ್ಯಾಮ್. ಹಾಗೆ ನಿಧಾನವಾಗಿ ಹೀಗೆ ಮಾಡಿ, ನಿಧಾನವಾಗಿ ಹಾಗೆ ಮಾಡಿ. ನಿಧಾನವಾಗಿ ನಿಮ್ಮ ಕೈಯನ್ನ ಹೀಗೆ ಉಜ್ತಾ 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 ಮೇಲ್ ತನ್ನಿ. ಹೀಗೆ ಹಾಗೆ ಮೇಲ್ ತಂದಾಗ ಏನಾಗತ್ತೆ, ನಿಮ್ ಕೈನಲ್ಲಿ ನಿಧಾನವಾಗಿ ಮಾಯ ಆಗ್ತಾ ಹೋಗುತ್ತೆ. ಮಾಯ ಆದ ತಕ್ಷಣ ನಿಮ್ಮ ಕೈಯನ್ನ ಹೀಗೆ ಪೂರ್ತಿ ಬಿಟ್ಬಿಡಿ. ಮಾಯ ಆಗಿದೆ ನೋಡಿ. ಈಗ ನಿಧಾನವಾಗಿ ಏನಾಯ್ತು ಅವ್ರು ನೋಡಿ ಮಾಯ ಮಾಡಿ